ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಪ್ರಭಾವಿ ಸಚಿವರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಲಿಂಕ್ ಇದೆ ಅನ್ನೋ ಚರ್ಚೆ ಆಗ್ತಲೇ ಇದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಸಚಿವರ ಲಿಂಕ್ ವಿಚಾರಕ್ಕೆ ಯತ್ನಾಳ್ ಹೊಸದೊಂದು ಆಯಾಮವನ್ನ ನೀಡಿದ್ದಾರೆ. ಸಚಿವರ ನಂಟಿನ ಬಗ್ಗೆ ಯತ್ನಾಳ್ ಸ್ಫೋಟಕ ಮಾಹಿತಿಯನ್ನ ಹೊರಗಿಟ್ಟಿದ್ದಾರೆ. ಆ ಸಚಿವರ ಹೆಸರು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ರಣ್ಯಾ ನಂಟು ಹೊಂದಿರುವ ಸಚಿವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಗೋಲ್ಡ್ ಎಲ್ಲಿಂದ ತಂದ್ರು, ಗೋಲ್ಡ್ ಎಲ್ಲಿಟ್ಟಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಅಧಿವೇಶನದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪಿಸುತ್ತೇನೆ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರಣ್ಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರು ನೋಡ್ರಿ, ಈಗ ನಾಳೆ ನಾವು ಸದನ ಹೇಳ್ತೀವಿ ಯಾರ್ಯಾರು ಅದಾರ ಆ ರಣ್ಯನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ ಎಲ್ಲಾನು ಮಾಹಿತಿ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರಣ್ಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರು ನೋಡ್ರಿ, ಈಗ ನಾಳೆ ನಾವು ಸದನ ಹೇಳ್ತೀವಿ ಯಾರ್ಯಾರು ಅದಾರ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಯತ್ನಾಳ್ ಅವರು ಕೆಲ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾರೆ, ನಂತರದಲ್ಲಿ ಅದನ್ನು ಪ್ರೂವ್ ಮಾಡೋ ಹಂತಕ್ಕೆ ಹೋಗೋದಿಲ್ಲ ಅನ್ನೋ ಆರೋಪ ಇದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಚಿವರ ಹೆಸರು ಗೊತ್ತು ಅಂತ ಹೇಳಿರೋರು ನಿಜವಾಗ್ಲೂ ಇದನ್ನು ಪ್ರಸ್ತಾಪ ಮಾಡ್ತಾರಾ ಅಧಿವೇಶನದ ಸಂದರ್ಭದಲ್ಲಿ? ಇಂತ ಖಂಡಿತವಾಗ್ಲು ರಣ್ಯಾರಾವ್ ಪ್ರಕರಣ ಸದನದಲ್ಲೂ ಕೂಡ ಚರ್ಚೆಯಾಗಿತ್ತು. ಆದ್ರೆ ಸಚಿವರ ಹೆಸರನ್ನೇ ಹೇಳೋ ಬದಲಾಗಿ ಒಂದಷ್ಟು ಕ್ಷೇತ್ರಗಳ ಅಥವಾ ಅವರು ವಾಸವಾಗಿರ್ತಕ್ಕಂಥ ನಿವಾಸಗಳ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಲಾಯಿತು. ಉದಾಹರಣೆಗೆ ನಾವು ಇತ್ತೀಚೆಗೆ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಚಾಮರಾಜಪೇಟೆನ ಅಥವಾ ಸದಾಶಿವನಗರನ ಅಥವಾ ವಿಧಾನಸಭೆಯ ಇರ್ತಕ್ಕಂತ ಯಾರಾದ್ರೂ ಸಚಿವರ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಹೇಳಿದ್ರು. ಆದ್ರೆ ಇದೀಗ ಯತ್ನಾಳ್ ಅವರು ಬಹಿರಂಗವಾಗಿ ನಾನು ಹೆಸರನ್ನ ಉಲ್ಲೇಖವನ್ನ ಮಾಡ್ತೀನಿ ಸದನದಲ್ಲಿ ಅನ್ನುವಂತ ಮಾತನ್ನ ಏನ್ ಹೇಳಿದ್ದಾರೆ, ನಿಜಕ್ಕೂ ಒಂದು ರೀತಿ ಅಚ್ಚರಿಯನ್ನ ತಂದಿದೆ. ಸೊ ಇದು ಎಲ್ಲೋ ಒಂದು ಕಡೆ ಕೇವಲ ಮಾತಿಗೆ ಮಾತ್ರ ಈ ರೀತಿ ನಾನು ಹೆಸರನ್ನ ಬಹಿರಂಗ ಪಡಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರ ಅಥವಾ ನಿಜಕ್ಕೂ ಸದನದಲ್ಲಿ ಹೇಳ್ತಾರ ಅನ್ನೋಂಥದ್ದು. ಯಾಕಂದ್ರೆ ಯತ್ನಾಳ್ ಅವರನ್ನ ಬಹುತೇಕ ಬಾರಿ ಹಿಟ್ ಅಂಡ್ ರನ್ ಮಾಡ್ತಾರೆ ಅನ್ನುವಂತ ಹೇಳಿಕೆಗಳು ಕೂಡ ಬಹಳಷ್ಟು ಬಾರಿ ಕೇಳ್ತಾ ಇದ್ದು, ಇದೀಗ ಯತ್ನಾಳ್ ಅವರೇ ಸ್ವತಃ ನಾನು ಅಧಿವೇಶನದಲ್ಲಿ ಅಥವಾ ಬಹಿರಂಗಗೊಳಿಸ್ತೀನಿ ಶೀಘ್ರದಲ್ಲಿ ಹೆಸರನ್ನ ಅನ್ನೋಂತ ಮಾತನ್ನ ಏನ್ ಹೇಳಿದ್ದಾರೆ, ಇದು ನಿಜಕ್ಕೂ ಅಚ್ಚರಿಯನ್ನ ತಂದಿದೆ. ಒಂದು ವೇಳೆ ಆ ರೀತಿ ಹೆಸರನ್ನ ಬಹಿರಂಗ ಪಡಿಸಿದ್ರೆ ಅವರು ನಿಜಕ್ಕೂ ಯಾರ ಹೆಸರನ್ನ ಬಹಿರಂಗ ಪಡಿಸ್ತಾರೆ, ಆ ರೀತಿ ಏನಾದ್ರೂ ಹೆಸರು ಬಹಿರಂಗ ಪಡಿಸಿದ್ದೇ ಆದಲ್ಲಿ ಆ ಒಬ್ಬ ಸಚಿವರು ಯಾರೇ ಆಗಿದ್ರು ಕೂಡ ಅವರು ಸುಮ್ಮನೆ ಇರ್ತಾರ, ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾರ ಅಥವಾ ಸದನದಲ್ಲೇ ಅದಕ್ಕೆ ಉತ್ತರವನ್ನ ಕೊಡ್ತಾರ, ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಆದ್ರೆ ಯತ್ನಾಳ್ ಅವರ ಹೇಳಿಕೆ ಏನಿದೆ, ನಾನು ಹೆಸರನ್ನ ಬಹಿರಂಗ ಪಡಿಸ್ತೀನಿ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ರೀತಿ ಅಚ್ಚರಿಯನ್ನು ಕೂಡ ತರಿಸಿದೆ. ಯಾವ ಹೆಸರನ್ನ ಹೇಳ್ತಾರೆ ಅನ್ನೋದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಪ್ರಭಾವಿ ಸಚಿವರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಲಿಂಕ್ ಇದೆ ಅನ್ನೋ ಚರ್ಚೆ ಆಗ್ತಲೇ ಇದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಸಚಿವರ ಲಿಂಕ್ ವಿಚಾರಕ್ಕೆ ಯತ್ನಾಳ್ ಹೊಸದೊಂದು ಆಯಾಮವನ್ನ ನೀಡಿದ್ದಾರೆ. ಸಚಿವರ ನಂಟಿನ ಬಗ್ಗೆ ಯತ್ನಾಳ್ ಸ್ಫೋಟಕ ಮಾಹಿತಿಯನ್ನ ಹೊರಗಿಟ್ಟಿದ್ದಾರೆ. ಆ ಸಚಿವರ ಹೆಸರು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ರಣ್ಯಾ ನಂಟು ಹೊಂದಿರುವ ಸಚಿವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಗೋಲ್ಡ್ ಎಲ್ಲಿಂದ ತಂದ್ರು, ಗೋಲ್ಡ್ ಎಲ್ಲಿಟ್ಟಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಅಧಿವೇಶನದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪಿಸುತ್ತೇನೆ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರಣ್ಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರು ನೋಡ್ರಿ, ಈಗ ನಾಳೆ ನಾವು ಸದನ ಹೇಳ್ತೀವಿ ಯಾರ್ಯಾರು ಅದಾರ ಆ ರಣ್ಯನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ ಎಲ್ಲಾನು ಮಾಹಿತಿ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರಣ್ಯ ನಡೀತಾ ಇದೆ. ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರು ನೋಡ್ರಿ, ಈಗ ನಾಳೆ ನಾವು ಸದನ ಹೇಳ್ತೀವಿ ಯಾರ್ಯಾರು ಅದಾರ. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಯತ್ನಾಳ್ ಅವರು
ಕೆಲ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾರೆ, ನಂತರದಲ್ಲಿ ಅದನ್ನ ಪ್ರೂವ್ ಮಾಡೋ ಹಂತಕ್ಕೆ ಹೋಗೋದಿಲ್ಲ ಅನ್ನೋ ಆರೋಪ ಇದೆ. ಇದೀಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಚಿವರ ಹೆಸರು ಗೊತ್ತು ಅಂತ ಹೇಳಿರೋರು ನಿಜವಾಗ್ಲೂ ಇದನ್ನ ಪ್ರಸ್ತಾಪ ಮಾಡ್ತಾರಾ ಅಧಿವೇಶನದ ಸಂದರ್ಭದಲ್ಲಿ? ಇಂತ ಖಂಡಿತವಾಗ್ಲು ರನ್ಯಾರಾವ್ ಪ್ರಕರಣ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಆದ್ರೆ ಸಚಿವರ ಹೆಸರನ್ನೇ ಹೇಳೋ ಬದಲಾಗಿ ಒಂದಷ್ಟು ಕ್ಷೇತ್ರಗಳ ಅಥವಾ ಅವರು ವಾಸವಾಗಿರ್ತಕ್ಕಂತ ನಿವಾಸಗಳ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಲಾಯಿತು. ಉದಾಹರಣೆಗೆ ನಾವು ಇತ್ತೀಚೆಗೆ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಚಾಮರಾಜಪೇಟೆನ ಅಥವಾ ಸದಾಶಿವನಗರನ ಅಥವಾ ವಿಧಾನಸಭೆ ಇರ್ತಕ್ಕಂತ ಯಾರಾದ್ರೂ ಸಚಿವರ ಈ ರೀತಿಯಾದಂತ ಒಂದು ಹೇಳಿಕೆಯನ್ನ ಹೇಳಿದ್ರು. ಆದ್ರೆ ಇದೀಗ ಯತ್ನಾಳ್ ಅವರು ಬಹಿರಂಗವಾಗಿ ನಾನು ಹೆಸರನ್ನ ಉಲ್ಲೇಖವನ್ನ ಮಾಡ್ತೀನಿ ಸದನದಲ್ಲಿ ಅನ್ನುವಂತ ಮಾತನ್ನ ಏನ್ ಹೇಳಿದ್ದಾರೆ, ನಿಜಕ್ಕೊಂದು ರೀತಿ ಅಚ್ಚರಿಯನ್ನ ತಂದಿದೆ. ಸೊ ಇದು ಎಲ್ಲೋ ಒಂದು ಕಡೆ ಕೇವಲ ಮಾತಿಗೆ ಮಾತ್ರ ಈ ರೀತಿ ನಾನು ಹೆಸರನ್ನ ಬಹಿರಂಗ ಪಡಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರ ಅಥವಾ ನಿಜಕ್ಕೂ ಸದನದಲ್ಲಿ ಹೇಳ್ತಾರ ಅನ್ನೋಂಥದ್ದು. ಯಾಕಂದ್ರೆ ಯತ್ನಾಳ್ ಅವರನ್ನ ಬಹುತೇಕ ಬಾರಿ ಹಿಟ್ ಅಂಡ್ ರನ್ ಮಾಡ್ತಾರೆ ಅನ್ನುವಂತ ಹೇಳಿಕೆಗಳು ಕೂಡ ಬಹಳಷ್ಟು ಬಾರಿ ಕೇಳ್ತಾ ಇದ್ದು, ಇದೀಗ ಯತ್ನಾಳ್ ಅವರೇ ಸ್ವತಃ ನಾನು ಅಧಿವೇಶನದಲ್ಲಿ ಅಥವಾ ಬಹಿರಂಗಗೊಳಿಸ್ತೀನಿ ಶೀಘ್ರದಲ್ಲಿ ಹೆಸರನ್ನ ಅನ್ನೋಂತ ಮಾತನ್ನ ಏನ್ ಹೇಳಿದ್ದಾರೆ, ಇದು ನಿಜಕ್ಕೂ ಅಚ್ಚರಿಯನ್ನ ತಂದಿದೆ. ಒಂದು ವೇಳೆ ಆ ರೀತಿ ಹೆಸರನ್ನ ಬಹಿರಂಗ ಪಡಿಸಿದ್ರೆ ಅವರು ನಿಜಕ್ಕೂ ಯಾರ ಹೆಸರನ್ನ ಬಹಿರಂಗ ಪಡಿಸ್ತಾರೆ, ಆ ರೀತಿ ಏನಾದ್ರೂ ಹೆಸರು ಬಹಿರಂಗ ಪಡಿಸಿದ್ದೇ ಆದಲ್ಲಿ ಆ ಒಬ್ಬ ಸಚಿವರು ಯಾರೇ ಆಗಿದ್ರು ಕೂಡ ಅವರು ಸುಮ್ಮನಿರ್ತಾರ, ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾರ ಅಥವಾ ಸದನದಲ್ಲೇ ಅದಕ್ಕೆ ಉತ್ತರವನ್ನ ಕೊಡ್ತಾರ? ಈ ರೀತಿಯಾದಂತ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಆದ್ರೆ ಯತ್ನಾಳ್ ಅವರ ಹೇಳಿಕೆ ಏನಿದೆ, ನಾನು ಹೆಸರನ್ನ ಬಹಿರಂಗ ಪಡಿಸ್ತೀನಿ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ರೀತಿ ಅಚ್ಚರಿಯನ್ನು ಕೂಡ ತರಿಸಿದೆ. ಯಾವ ಹೆಸರನ್ನ ಹೇಳ್ತಾರೆ ಅನ್ನೋದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಪ್ರಭಾವಿ ಸಚಿವರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಲಿಂಕ್ ಇದೆ ಅನ್ನೋ ಚರ್ಚೆ ಆಗ್ತಲೇ ಇದೆ. ಇದೀಗ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಸಚಿವರ ಲಿಂಕ್ ವಿಚಾರಕ್ಕೆ ಯತ್ನಾಳ್ ಹೊಸದೊಂದು ಆಯಾಮವನ್ನ ನೀಡಿದ್ದಾರೆ. ಸಚಿವರ ನಂಟಿನ ಬಗ್ಗೆ ಯತ್ನಾಳ್ ಸ್ಫೋಟಕ ಮಾಹಿತಿಯನ್ನ ಹೊರಗಿಟ್ಟಿದ್ದಾರೆ. ಆ ಸಚಿವರ ಹೆಸರು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಯತ್ನಾಳ್. ರನ್ಯಾ ನಂಟು ಹೊಂದಿರುವ ಸಚಿವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಗೋಲ್ಡ್ ಎಲ್ಲಿಂದ ತಂದ್ರು, ಗೋಲ್ಡ್ ಎಲ್ಲಿಟ್ಟಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಅಧಿವೇಶನದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪಿಸುತ್ತೇನೆ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರನ್ಯ ನಡೀತಾ ಇದೆ, ಇದಕ್ಕೆ ಸರ್ಕಾರದವರು ಇಬ್ರು ಸಚಿವರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನೀವು ಮಾಹಿತಿ ಇದೆ? ಈ ಮಾಹಿತಿ ನಮ್ಗೇನು ಮಾತಾಡ ಸಚಿವರು ನೋಡ್ರಿ, ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ, ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟಾರ, ಇವೆಲ್ಲಾನು ಮಾಹಿತಿ. ಈ ಗೋಲ್ಡ್ ಸ್ಮಗ್ಲಿಂಗಿಗೆ ಈ ರೀತಿ ರನ್ಯ ನಡೀತಾ ಇದೆ, ಇದಕ್ಕೆ ಸರ್ಕಾರದವರು